ಕೌಸಲ್ಯನ್ ಕೈಯಿಂದ ಬಾವಲಿ ದೀಪ ಬೀಳಿಸಿದ್ದಿನ ಮತ್ತೊಂದು ದೊಡ್ಡ ಗಂಡಾಂತರ ಆಯ್ತು. ಅರ್ಜುನ್ ಜಾರ್ ಬಿದ್ದು ತಲೆ ಬಾಗ್ಲಿಗೆ ತಗ್ಲಿ ರಕ್ತ ಸುರಿದಾಗ ಮತ್ತಿನ್ನೊಂದು ಅನರ್ಥ ಆಗೋಗಿತ್ತು. ಅರೆ, ಹೀಗೆ ಪ್ರತಿ ಸಾರಿ ಏನೋ ಒಂದು ಆಗ್ತಾನೆ ಇರುತ್ತೆ. ಯಾಕೆ ಇದು ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ಇವತ್ ನೋಡಿದ್ರೆ ಹಾವಿನ ಪೊರೆ ಕಾಣಿಸ್ತು. ಪೊರೆ ಕಾಣಿಸೋದು ಅಂದ್ರೆ ಎಲ್ಲದಕ್ಕಿಂತ ದೊಡ್ಡ ಅಪಶಕನ ಕಣೆ. ನಾವ್ ಯಾರು ಊಹೆ ಮಾಡಕ್ ಆಗದೆ ಇರೋ ಘೋರವಾದ ಅನರ್ಥ ಏನೋ ನಡೆಯುತ್ತೆ ಅಂತ ಇದ್ರ ಅರ್ಥನಮ್ಮ. ನೋಡು, ನಿನ್ ಪ್ರಯತ್ನ ಬದಲಾಯಿಸ್ಕೊಂಡ್ರೆ ಒಳ್ಳೇದು ಭೈರವಿ. ನಾನ್ ನಿನ್ನೊಳ್ಳೇದಕ್ಕೆ ಹೇಳ್ತಾ ಇದ್ದೀನಮ್ಮ, ದಯವಿಟ್ಟು ಅರ್ಥ ಮಾಡ್ಕೋ ಭೈರವಿ. ನಮ್ ಗಂಡ ಹೆಂಡತಿ ಸಂಬಂಧ ಬಲ ಆಗ್ಬಾರ್ದು ಅಂತಾನೆ ನೀನ್ ಹೀಗ್ ರಾದಂತ ಮಾಡ್ತಾ ಇದೀಯಾ ಅನ್ನೋ ವಿಷಯ ನನಗ್ ಚೆನ್ನಾಗ್ ಅರ್ಥ ಆಗ್ತಿದೆ. ನಿನಗಂತ ಉದ್ದೇಶ ಇಲ್ಲ ಅಂದಿದ್ರೆ ನೀನ್ ಹೀಗ್ ಮಾತಾಡ್ತಾನೆ ಇರ್ಲಿಲ್ಲ. ನೀನ್ ಅನ್ಕೊಂಡಿರೋ ಅಪಶಕುನ ಎಲ್ಲ ಶುಭಶಕುನ ಆಗಿದ್ರಿಂದಾನೆ ಆ ನಾಗಮ್ಮ ನನ್ ಮಾವನ್ನ ಏನೂ ಮಾಡ್ದೆ ಹೋದ್ಲು ಅನ್ನೋ ವಿಷಯ ನೀನ್ ಅರ್ಥ ಮಾಡ್ಕೊಳ್ಳಿಲ್ಲ. ಹೌದು ಬಿಡಮ್ಮ, ನಾನ್ ಏನಂದ್ರು ನಿಮ್ಮೆಲ್ಲರಿಗೂ ಇನ್ನೊಂದ್ ಥರಾನೇ ಅರ್ಥ ಆಗುತ್ತೆ. ನನ್ನ ಒಳ್ಳೆತನ ಯಾರಿಗೂ ಅರ್ಥ ಆಗಲ್ಲ. ನನ್ ಯಾರು ಈ ಮನೇಲಿ ಅರ್ಥ ಮಾಡ್ಕೊಳ್ಳೋರಿಲ್ಲ. ಮುಚ್ಚಬಾಯ್. ಏನು ಅಂದ್ರೆ ಮುಚ್ಚಬಾಯ್. ಅವರಿಬ್ಬರ ಸಂಬಂಧ ಇನ್ನೂ ಬಲವಾಗಿರ್ಲಿ ಅಂತ ಮಾಡ್ತಿರೋ ಕೆಲಸನ ಮೆಚ್ಕೊಳ್ಳೋದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲೇ. ಬುದ್ಧಿ ಇದೆಯೇನೆ ನಿನ್ಗೆ? ಅಮ್ಮ ಭೈರವಿ, ನಿಮ್ಮಿಬ್ಬರ ಸಂಬಂಧ ಬಲವಾಗಬೇಕು ಅನ್ನೋದೇ ನಮ್ಮಿಬ್ಬರು ಕೋರಿಕೆ. ಏನ್ ಮಾಡೋದು, ನಿಮ್ಮ ಅತ್ತೆಗೆ ಬಾಯಿ ಜಾಸ್ತಿ ಅಲ್ವಾ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾಳೆ. ಅವಳು ಮಾತುಗಳನ್ನ ನಿನ್ ತಲೆಗೆ ಹಚ್ಕೊಬಿಡಮ್ಮ. ಅಮ್ಮ ಭೈರವಿ, ನಾಗಮ್ಮ ಏನು ಮಾಡೋಕ್ಕಾಗಲ್ಲ ಅಂತ ಅಷ್ಟು ದೃಢವಾಗಿ ನೀನು ಹೇಳ್ತಿದ್ಯಾ ಅಂದ್ರೆ ನೀನೇನೋ ಒಂದು ಪರಿಹಾರನ ಕಂಡಿಡಿದಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ಆದಿತ್ಯ, ಅವರಿಬ್ಬರು ಶೋಭನಕ್ಕೂ ಬೇಕಾಗಿರೋ ಏರ್ಪಾಟ್ ಮಾಡೋಣ ಬಾ. ನೀನ್ ಯಾಕೆ ಹೊಲದಲ್ಲಿ ನಿಲ್ಸಿರೋ ದೃಷ್ಟಿ ಬೊಂಬೆ ತರ ನಿಂತಿದ್ಯಾ? ಬಾ. ಅವ್ರ ಪಾಡೇನಿದೆಯೋ ಅವ್ರು ಪಡ್ತಾರೆ. ಮಧ್ಯದಲ್ಲಿ ನೀನ್ ಯಾಕೆ ತೂರ್ಬೇಕು ಹೇಳು? ಅವ್ರ ಬಗ್ಗೆ ಒಂದ್ ಮಾತಾಡೋದು, ಅವರಿಂದ 4 ಮಾತು ಅನ್ಸ್ಕೊಳ್ಳೋದು. ಬಾಯಿ ಮುಚ್ಕೊಂಡಿರ್ಬೇಕು ತಾನೆ. ನಾವು ಆಗ್ಬಾರ್ದು ಅಂತ ಅನ್ಕೊಳ್ಳೋದೆಲ್ಲ ಕಣ್ಣು ಮುಂದೆನೆ ಆಗ್ತಾ ಇದ್ರೆ ಹೊಟ್ಟೆ ಉರ್ದು ಹೋಗ್ತಾ ಇದೆ. ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಬೊಂಬೆ ಥರ ಇರಕ್ಕೆ ನನ್ನ ಕೈಲಾಗಲ್ಲ. ಭೈರವಿ, ನನ್ನ ಅಷ್ಟು ಮಾತು ಅಂತ ಇದ್ರೆ ನನಗೆ ಸಪೋರ್ಟ್ ಮಾಡ್ದಿರಾ? ನನ್ನೇ ಅಂತೀರಾ? ಅಯ್ಯೋ, ನಿನ್ ತಲೆಗಿಷ್ಟು. ನಾನು ಹಾಗೆ ಮಾತಾಡದೇ ಇದ್ರೆ ಮೊದಲು ಭೈರವಿ ಶುರು ಮಾಡ್ಕೊಂಡಿರೋಳು, ಆಮೇಲೆ ನಿಮ್ಮ ಅಮ್ಮ, ಮೆತ್ತಿಗೆ ಒಬ್ಬೊಬ್ಬರಾಗಿ ಸೇರ್ಕೊಂಡು ನೀನು ಬೈಯೋಕೆ ಶುರು ಮಾಡಿರೋರು. ಅಂತ ಪರಿಸ್ಥಿತಿ ಬರಬಾರ್ದು ಅಂತಾನೆ ಹಾಗೆ ಮಾತಾಡಿದ್ದು. ಆವತ್ತು ನಿಮ್ಮ ಅಕ್ಕ ಶಕುಂತಲಾ ದೇವಿ ಹೇಳಿದ್ದಕ್ಕೆ ಆದಿತ್ಯ ನಮ್ಮನ್ನ ಮನೆ ಒಳಗೆ ಸೇರಿಸ್ಕೊಂಡ. ಅದಕ್ಕೆ ಇಲ್ಲಿದ್ದೀವಿ. ಇಲ್ದೇ ಹೋದ್ರೆ ಎಲ್ಲಿರ್ತಿದ್ವಿ? ಬೀದಿಗಳಲ್ಲಿ ಬಿದ್ದಿರ್ತಿದ್ವಿ. ಆ ವಿಷಯ ಮರ್ತು ಹೋಗ್ಬೇಡ. ನಾವು ಮಾಡಿರೋ ಕೆಟ್ಟ ಹರಕತೆಗಳು ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ನಮ್ಮ ಮೇಲೆ ಯಾರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಅದು ಮರ್ತು ಹೋಗಿ ಪ್ರತಿ ವಿಷಯಕ್ಕೂ ನಾವು ನೆಗೆಟಿವ್ ಆಗಿ ಮಾತಾಡಿದ್ವಿ ಅಂತ ತಿಳ್ಕೊ, ಎಲ್ಲರೂ ಸೇರ್ಕೊಂಡು ನಮ್ಮನ್ನು ಕತ್ತಿಡ್ದು ಆಚೆ ದಬ್ತಾರೆ. ಆ ವಿಷಯ ಮರ್ತು ಹೋಗ್ಬೇಡ. ಅರ್ಜುನ್ನ ನಾಗಮ್ಮ ಸಾಯಿಸೋಕೆ ನೋಡ್ತಾ ಇರೋದ್ರಿಂದ ಅರ್ಜುನ್ ಸತ್ತೋದ್ರೆ ಭೈರವಿ ಜೀವನ ಏನಾಗುತ್ತೆ ಅಂತ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೋತಿದ್ದಾರೆ. ಹೀಗಿರೋವಾಗ ನೀನು ಇಂಥ ಮಾತುಗಳು ಮಾತಾಡದೆ ಅಂತ ಇಟ್ಕೋ.
ನಾವು ಮತ್ತೆ ಹೊರಗಡೆ ಹೋಗ್ಬೇಕಾಗತ್ತೆ. ಅದಕ್ಕೆ ಕಾಣೆ ನಾನು ನಿನ್ನ ಬೈದಿದ್ದು, ನಿನ್ನ ಮೇಲಿರೋ ಕೋಪದಿಂದ ಅಲ್ಲ. ನೀನು ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂತೀಯ? ಏನು ಮಾಡಿದ್ರು ಹೇಗೆ ಮಾಡಿದ್ರು ಅವ್ರ ಶೋಭನ ಮಾತ್ರ ನಡೆಯೋದಿಲ್ಲ. ಇದಕ್ಕೆ ಮುಂಚೆ 2 ಸಲ ನಾಗಮ್ಮ ನಡೆಯೋಕೆ ಬಿಡಲಿಲ್ಲ, ಈ ಸಾರಿನೂ ನಡೆಯೋಕೆ ಬಿಡಲ್ಲ. ನಡಿಯಕ್ ಬಿಡಲ್ಲ ಅಂತ ಗೊತ್ತಿದ್ದು ಕೂಡ ಭೈರವಿ ಅಷ್ಟು ಧೈರ್ಯವಾಗಿದ್ದಾಳೆ ಅಂದ್ರೆ ಖಂಡಿತ ಶೋಭನ ಆಗೋದಿಕ್ಕೆ ಭೈರವಿ ಏನೋ ದೊಡ್ಡ ಪ್ಲಾನ್ ಮಾಡಿರ್ತಾಳೆ ಅನ್ನೋ ವಿಷಯ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಯಾರು ಎಷ್ಟೇ ಪ್ಲಾನ್ ಮಾಡಿದ್ರು ಈ ಶೋಭನ ನಡೆಯಲ್ಲ ಅಂದ್ರೆ ನಡೆಯಲ್ಲ. ಹ? ನಡೆಯಲ್ಲ ಅಂತ ಅಷ್ಟು ಖಂಡಿತವಾಗಿ ಹೇಗೆ ಹೇಳ್ತೀರಾ? ಮನುಷ್ಯ ದ್ವೇಷ ಇಟ್ಕೊಂಡ್ರೆ ಆ ದ್ವೇಷ ದಿನದಿನಕ್ಕೂ ಕಡಿಮೆ ಆಗುತ್ತೆ. ಅದೇ ಹಾವು ದ್ವೇಷ ಇಟ್ರೆ ಆ ದ್ವೇಷ ದಿನದಿನಕ್ಕೂ ಹೆಚ್ಚಾಗುತ್ತೆ. ನಾಗಮ್ಮ ತಪ್ಪದೇ ಬರ್ತಾಳೆ, ದಿಗ್ವಿಜಯವಾಗಿ ಆ ಶುಭ ಕಾರ್ಯ ನಿಲ್ಲಿಸ್ತಾಳೆ. ಶಿವಯ್ಯ, ನೀನಿದ್ಯಾ ಅನ್ನೋ ಧೈರ್ಯದಿಂದಾನೇ ನನ್ನ ಮಾವನ ಕಾಪಾಡ್ಕೊಳ್ಳೋ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದೀನಿ. ನೀನೇ ಯಾವುದೋ ಒಂದು ರೀತಿಲಿ ನನ್ನ ಮಾವನ್ನ ಆ ನಾಗಮ್ಮನಿಂದ ಕಾಪಾಡ್ಕೊಳ್ಳೋ ಪ್ರಯತ್ನದಲ್ಲಿ ನನಗೆ ಸಹಾಯ ಮಾಡಬೇಕು. ನನ್ನ ಈ ಪ್ರಯತ್ನಕ್ಕೆ ನೀನೇ ಆಧಾರವಾಗಿ ನಿಲ್ಲಬೇಕು. ನನ್ನ ಮಾವನ ಹೇಗಾದರೂ ಕಾಪಾಡ್ಕೋಬೇಕು. ನನ್ನ ಮಾವ ಇಲ್ಲ ಅಂದರೆ ನಾನು ಬದುಕಲ್ಲ. ಆ ಶಿವಯ್ಯ ಅಕ್ಷತೆ ಹಾಕಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ಮಾವ. ಏನಮ್ಮ ಇದು? ಅವರೇನು ಶೋಭನಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವರು ಹೇಳಿದ ಮಾತು ಕೇಳ್ತಾ ಇಲ್ಲ. ಏನಾಗುತ್ತೋ ನೆನೆಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗ್ತಿದ್ಯಮ್ಮ. ಏನು ಯೋಚನೆ ಮಾಡ್ಬೇಡಮ್ಮ. ಅಜ್ಜಿ, ಎಲ್ಲೋದ್ರು ಇವರಿಬ್ರು? ನಾವ್ ಎಲ್ಲ ರೆಡಿ ಮಾಡಿ ಕಾಯ್ತಾ ಇದೀವಿ. ಕೌಸಲ್ಯ, ಅವ್ರನ್ನ ಕೇಳಿದ್ರೆ ಅವ್ರಿಗೆ ಏನ್ ಗೊತ್ತು? ನೀನ್ ಹೋಗಿ ಭೈರವಿನ ಕರ್ಕೊಂಡ್ ಬಾ, ನಾನು ಹೋಗಿ ಅರ್ಜುನ್ ಕರ್ಕೊಂಡ್ ಬರ್ತೀನಿ. ಆಯ್ತು ರೀ. ಅಮ್ಮ ಭೈರವಿ, ಎಲ್ಲಿಗೆ ಹೋಗ್ತಿದ್ಯಮ್ಮ? 1 ನಿಮಿಷ ಅದ್ಗೆ. ನೀನ್ ಏನೇ ಮಾಡಿದ್ರು ಆ ನಾಗಮ್ಮ ಬರೋದು ಖಂಡಿತ, ಆ ಅರ್ಜುನ ಸಾಯಿಸೋದು ಖಂಡಿತ. ದೇವ್ರೆ, ನನ್ನ ಮಗನಿಗೂ ಭೈರವಿಗೂ ಏನೂ ಆಗದೆ ಇರೋ ಹಾಗೆ ನೋಡ್ಕೋ ಸ್ವಾಮಿ. ಏನೂ ಆಗ್ಬಾರ್ದು, ಅವರು ಸಂತೋಷವಾಗಿರ್ಬೇಕು. ಆ ಶಿವಯ್ಯ ಕೊಟ್ಟಿರೋ ಅಕ್ಷತೆ ನಾಗಮ್ಮನ್ನ ಒಳಗಡೆ ಬರ್ದೇ ಇರೋ ಹಾಗೆ ಮಾಡುತ್ತೆ. ಅಮ್ಮ, ಯಾಕಷ್ಟು ಆತಂಕ ಪಡ್ತಾ ಇದ್ದೀರಾ? ಈ ತಾಯಿ ಪಡೋ ಆತಂಕ ನಿನಗೆಲ್ಲ ಅರ್ಥ ಆಗತ್ತಪ್ಪ. ಆ ಕಾರ್ಯ ನಡೀದೇ ಇದ್ರೂ ಪರವಾಗಿಲ್ಲ. ನೀವಿಬ್ರು ನನ್ನ ಕಣ್ಮುಂದೆ ಇದ್ರೆ ಸಾಕು, ಸಾಕು ಕಣೋ.
ಕೌಸಲ್ಯ ಫಸ್ಟ್ ನೀನು ಭೈರವಿನ ಕರ್ಕೊಂಡ್ ಬಾ. ಆಯ್ತು ರೀ ಭೈರವಿ. ಏನಮ್ಮ ಅಲ್ಲಿ ನಾವೆಲ್ಲ ರೆಡಿ ಮಾಡಿ ಇಷ್ಟು ಜನ ನಿನ್ಗೋಸ್ಕರ ಎದುರು ನೋಡ್ತಾ ಇದ್ರೆ ನೀನ್ ದೇವ್ರ ಮನೆಗೂ ಅಲ್ಲಿಗೂ ಇಲ್ಲಿಗೂ ಪದೇ ಪದೇ ಓಡಾಡ್ತಾ ಇದೆಯಲ್ಲ. ಏನೂ ಇಲ್ಲ ಅದ್ಗೆ. ಅಮ್ಮ ಭೈರವಿ, ಅತ್ತೆ, ಒಂದ್ಸಾರಿ ಯೋಚನೆ ಮಾಡಮ್ಮ. ನನಗೆ ಯಾಕೋ ಆತಂಕ ಆಗ್ತಾ ಇದೆ. ಏನಾಗುತ್ತೋ, ಆ ನಾಗಮ್ಮ ಬಂದು ನಿಮ್ಮನ್ನ ಏನ್ ಮಾಡ್ತಾಳೋ ಅಂತ ನನಗೆ ತುಂಬಾ ಭಯ ಆಗ್ತಿದೆಯಮ್ಮ. ಅದನ್ನ ನೆನೆಸ್ಕೊಂಡ್ರೇನೆ ನನ್ನ ಮನಸ್ಸು ಸ್ಥಿಮಿತದಲ್ಲಿ ಇರ್ತಿಲ್ಲ ಅಮ್ಮ. ಮನ್ಸಲ್ಲಿ ತುಂಬಾ ಹೆದರಿಕೆ ಆಗ್ತಿದೆ. ಯಾಕತ್ತೆ ಅಷ್ಟು ಟೆನ್ಷನ್ ಆಗ್ತಾ ಇದ್ದೀರಾ? ನಡೆಯೋ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಇದು ಸಂತೋಷ ಪಡೋ ವಿಷಯನೇ ಅಲ್ವಾ? ಸಂತೋಷ ಪಡೋ ವಿಷಯನೇ ಆಗಿದ್ರು ಕೂಡ ಏನ್ ಮಾತಾಡ್ಬೇಕೋ ಅರ್ಥ ಆಗದೆ ಇರೋ ಪರಿಸ್ಥಿತಿಲಿದ್ದೀನಮ್ಮ. ನೀವು ಮಾಡ್ತಾ ಇರೋ ಪ್ರಯತ್ನ ಒಳ್ಳೆ ರೀತಿಲಿ ನೆರವೇರ್ಲಿ ಅಂತ ನಾವೆಲ್ಲರೂ ಆಸೆ ಪಡ್ತಾ ಇದ್ದೀವಿ. ಆದ್ರೆ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೇನೆ ಮನ್ಸಲ್ಲಿ ತುಂಬಾ ಗೊಂದಲ ಆಗ್ತಿದೆಯಮ್ಮ. ಆ ನಾಗಮ್ಮ ನಿಮ್ಮನ್ನ ಏನ್ ಮಾಡ್ತಾಳೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ. ನಾಗಮ್ಮ ಬರಲ್ಲ ಅತ್ತೆ. ಯಾರು ಬಂದರೂ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ನೀವು ಯಾರೂ ಭಯ ಪಡಬೇಡಿ. ನಾನು ಅನ್ಕೊಂಡಿರೋದು ಅದೇ ರೀತಿ ನಡೆಯೋ ಹಾಗೆ ಮಾಡ್ತೀನಿ. ಹಾಗೆಲ್ಲ ಏನೂ ಆಗಲ್ಲ ಅತ್ತೆ. ಮಾವಂಗೂ ನನಗೂ ಏನೂ ಆಗಲ್ಲ. ಆ ನಂಬಿಕೆ ನಮ್ಗಿರೋದ್ರಿಂದನೇ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಮ್ಮ. ಅತ್ತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನನ್ನ ತಂಗಿ ಮೇಲೆ ನಂಗೆ ನಂಬಿಕೆ ಇದೆ. ಅವರಿಬ್ಬರಿಗೂ ಏನೂ ಆಗಲ್ಲ. ನೀವೇನು ಯೋಚನೆ ಮಾಡಬೇಡಿ. ಬಾವಾ ಅತ್ತೆ ಆಶೀರ್ವಾದ ತಗೊಳ್ಳಿ. ಅತ್ತೆ, ನಿಮ್ಮೆಲ್ಲರೂ ಪ್ರೇಮ ಅಭಿಮಾನ ಇರೋವರೆಗೂ ಮಾವಂಗೂ ನನಗೂ ಏನೂ ಆಗಲ್ಲ. ನಾಗಮ್ಮನೇ ಅಲ್ಲ, ಯಾರು ಎದುರು ಬಂದರೂ ಸರಿ, ಧೈರ್ಯವಾಗಿ ಎದುರಿಸ್ತೀನಿ, ಗೆಲ್ತೀನಿ. ನಮ್ಮ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡಬೇಡಿ ಅತ್ತೆ. ಮಾವನು ನನ್ನೂ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ನನಗೆ ಅರ್ಥ ಆಗ್ತಾ ಇದೆ ಅತ್ತೆ. ನೀವೇನು ಭಯ ಪಡಬೇಡಿ. ಏನ್ರಿ ಇದು, ಇವಳಿಗೆ ಇಷ್ಟೊಂದು ಧೈರ್ಯ? ಏನೋ ನನಗ್ ಗೊತ್ತಿರೋ ಹಾಗೆ ಕೇಳ್ತಿದ್ಯಾ. ಕೌಸಲ್ಯ ಏನ್ ನೋಡ್ತಾ ನಿಂತಿದ್ಯಾ? ಮುಹೂರ್ತಕ್ಕೆ ಟೈಮ್ ಆಯ್ತು, ಕರ್ಕೊಂಡು ಹೋಗು. ಬಾಬಾ ನೀನ್ ಬಾ. ಇವರು ಶೋಭನದ ಕೋಣೆಗೆ ಹೋಗ್ತಿದ್ದಾರೆ ಅಂದ್ರೆ ಸಾವಿನ ಹತ್ರಕ್ಕೆ ಹೋಗ್ತಿರೋ ಹಾಗೇನೆ. ಪಾಪ ವಿಷಯ ತಿಳಿದೆ ಮಂಕು ದಿನಗಳ ತರ ಹೋಗ್ತಿದ್ದಾರೆ. ನೋಡೋಣ ಯಾರು ಬದುಕ್ತಾರೋ ಯಾರು ಸಾಯ್ತಾರೋ. ಭೈರವಿ, ನೀವು ಒಳಗಡೆ ಇರಿ. ನಾನು ಹೋಗಿ ಹಾಲಿನ ಗ್ಲಾಸ್ ಕಳಿಸ್ತೀನಿ. ಭಗವಂತ, ನನ್ನ ಮಗ ಸೊಸೆಗೇನೂ ಆಗ್ಬಾರ್ದು. ಅವರಿಬ್ಬರಿಗೂ ನನ್ನ ಆಯಸ್ಸು ಸೇರ್ಕೊಳ್ಳಿ. 100 ಕಾಲ ಸುಖವಾಗಿರೋ ಥರ ನೋಡ್ಕೊ ತಂದೆ. ಅವರಿಗೆ ಆಶೀರ್ವಾದ ಮಾಡು. ಅವರಿಗೇನೂ ಆಗ್ಬಾರ್ದು, ಏನೂ ಆಗ್ಬಾರ್ದು. ನಾನು ಈ ಕನಸು ಕಾಣುವುದಕ್ಕೆ ಕಾರಣ ಏನಾಗಿರಬಹುದು? ನಡೆಯಬಾರದ್ದೇನೋ ನಡೆಯುತ್ತಾ ಇದೆ ಎಂದನಿಸುತ್ತಿದೆ.
ನನ್ನ ಕಾರಣಕ್ಕೆ 2 ಸಾರಿ ವಿಫಲವಾದರೂ ಕೂಡ ಮತ್ತೆ ಶೋಭನ ಮಾಡಿಕೊಳ್ಳುತ್ತಿದ್ದಾರೆಂದರೆ ನಾನಂದರೆ ಭಯ ಇಲ್ಲದ ಹಾಗಾಗಿದೆಯೇ? ನಾನೇನು ಮಾಡಲಾರೆ ಎನ್ನುವ ನಂಬಿಕೆ? ಈ ಸಾರಿ ನಿಮ್ಮನ್ನು ಬಿಡುವ ಮಾತೇ ಇಲ್ಲ. ನಿಮಗೆ ಬುದ್ಧಿ ಕಲಿಸಬೇಕಾದ್ದೆ. ಬರುತ್ತಿರುವೆ. ಲೋ ಚಿರು, ನಿನಗೆ ಎಷ್ಟತಿ ಹೇಳ್ಬೇಕು ಮೊಬೈಲಲ್ಲಿ ಜಾಸ್ತಿ ಆಡ್ಬೇಡ ಅಂತ? ಕಣ್ಣು ಹಾಳಾಗತ್ತೆ ಅಂತ ಹೇಳಿದ್ನೋ ಇಲ್ವೋ? ಏ ಆದಿತ್ಯ, ಕೌಸಲ್ಯ, ನೀನೇನ್ ಮಾಡ್ತಿದ್ಯಾ? ಅವ್ನಿಗೆ ಹೇಳ್ಬಾರ್ದಾ? ಅವನ ಕರ್ಕೊಂಡು ಹೋಗಿ ಮಲಗ್ಸು. ಚಿರು, ಫೋನ್ ಕೊಡೋ. ಹೋಗೋ, ಮಲ್ಕೋ ಹೋಗೋ. ಬಾ ಚಿರು. ಅಪ್ಪ, ಹಾವು ಹಾವು! ಅಪ್ಪ, ಹಾವು! ನೀನ್ ಏನೇ ಮಾಡಿದ್ರು ಆ ನಾಗಮ್ಮ ಬರೋದು ಖಂಡಿತ, ಆ ಅರ್ಜುನ ಸಾಯಿಸೋದು ಖಂಡಿತ. ಏನ್ ನಾಗಮ್ಮ ಇದು? ಈ ಸಮಯದಲ್ಲಿ ಹೀಗೆ ಬಂದಿದ್ಯಲ್ಲ? ನಾನೇಕೆ ಬಂದಿರುವೆ ಎಂದು ನಿಮಗೆ ತಿಳಿದಿಲ್ಲವೇ? ನನ್ ಮಗನೇನೋ ಮಾಡ್ಬೇಡಮ್ಮ, ನಿನ್ನ ಕೈ ಮುಗಿತೀನಮ್ಮ, ಅವನ್ನ ಬಿಟ್ಬಿಡಮ್ಮ. ಯಾರು ಏನೇ ಹೇಳಿದರು ಅರ್ಜುನ್ನನ್ನು ಕೊಲ್ಲದೆ ಬಿಡುವುದಿಲ್ಲ. ನಮ್ ಭೈರವಿ ಪಕ್ಕದಲ್ಲಿದ್ದಾಗ ಅರ್ಜುನ ನೀನೇನು ಮಾಡೋಕ್ಕಾಗಲ್ಲಮ್ಮ. ನೀನ್ ಕೂಡ ಗೊತ್ತಲ್ಲಮ್ಮ. ನಾನು ಅರ್ಜುನ್ನನ್ನು ಏನು ಮಾಡಲಾಗದಿದ್ದರೂ ಅವರ ಶೋಭನ ನಡೆಯಲು ಬಿಡಬಾರದೆಂದು ಬಂದಿರುವೆ. ಅಮ್ಮ ನಾಗಮ್ಮ, ಅವ್ರಿಗೇನು ಮಾಡ್ಬೇಡಮ್ಮ. ನನ್ನ ತಂಗಿ ನಿನ್ ಭಕ್ತೆ ಅಮ್ಮ, ನಿನ್ ಕೈ ಮುಗಿತೀನಿ, ಅವ್ರನ್ನ ಬಿಟ್ಬಿಡಮ್ಮ. ಅಮ್ಮ ನಾಗಮ್ಮ, ನೀನ್ ದೇವತೆ ಅಮ್ಮ, ನಿನ್ ಭಕ್ತೆ ಮೇಲೆ ನೀನೇ ಕನಿಕರ ತೋರ್ಸ್ಬೇಕಮ್ಮ. ಅರ್ಜುನ್ ನನ್ನ ತಂಗಿನೂ ಏನು ಮಾಡ್ಬೇಡಮ್ಮ, ಬಿಟ್ಬಿಡಮ್ಮ. ನಮ್ಮ ಭಾವ ಮತ್ತೆ ನನ್ನ ತಂಗಿ ಮೇಲೆ ದಯೆ ತೋರ್ಸಮ್ಮ, ನಿನ್ ಕೈ ಮುಗಿತೀನಮ್ಮ. ಅಮ್ಮ ನಾಗಮ್ಮ, ಅಮ್ಮ ಬಿಟ್ಬಿಡಮ್ಮ. ಅಮ್ಮ, ನನ್ನ ತಂಗಿನ ಬಿಟ್ಬಿಡಮ್ಮ. ಏನು ಅಂದ್ರೆ ಏನು? ಆದಿತ್ಯ, ಏನಾಯ್ತಪ್ಪ? ಆದಿತ್ಯ, ಅಯ್ಯೋ ಅಮ್ಮ ದಯೆ ತೋರ್ಸಮ್ಮ. ನನ್ನ ಭಾವನ ನನ್ನ ತಂಗಿನೂ ಏನು ಮಾಡ್ಬೇಡಮ್ಮ, ದಯೆ ತೋರ್ಸಮ್ಮ. ಅಮ್ಮ, ಯಾರು ಏನೇ ಹೇಳಿದರು ಅರ್ಜುನ್ನನ್ನು ಸಾಯಿಸದೆ ಬಿಡುವುದಿಲ್ಲ. ಅಮ್ಮ ನಾಗಮ್ಮ, ಅಮ್ಮ ನಾಗಮ್ಮ, ನಿಂತ್ಕೊಳ್ಳಮ್ಮ. ಅಮ್ಮ ನಾಗಮ್ಮ, ಅವ್ರಿಗೇನು ಮಾಡ್ಬೇಡಮ್ಮ, ನಿನ್ ಕೈ ಮುಗಿತೀನಮ್ಮ. ನನ್ನನ್ನು ಒಳಗೆ ಬಾರದಂತೆ ತಡೆಯಲು ಭೈರವಿ ಶ್ರೀಚಕ್ರವನ್ನು ಪೂಜಿಸಿರುವ ಅರಿಶಿನ ಕುಂಕುಮವನ್ನು ಹಾಕಿದ್ದಾಳೆ. ಭೈರವಿ ತನ್ನ ಅತಿ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಿದ್ದಾಳೆ. ನಿಮಗೆ ನಾನೇನೆಂದು ತೋರಿಸಿಕೊಡುವೆ. जल प्रवाह पावितस्थले गले वलम्ब्यलम्बिताम्बुजङ्गतुङ्गमालिकां डमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिवं 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 शिवम्